ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ. ನೋಡ್ಬೇಕ್ರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ನೋಡ್ಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಆಗಿದೆ ಎದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ. ನೋಡ್ಬೇಕ್ರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ನೋಡ್ಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಆಗಿದೆ ಎದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ. ನೋಡ್ಬೇಕ್ರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ನೋಡ್ಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಆಗಿದೆ ಎದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ. ನೋಡ್ಬೇಕ್ರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ನೋಡ್ಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಆಗಿದೆ ಎದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಪೊನ್ನಣ್ಣ ಅವರು ಮತ್ತೆ ಮಂತರ್ಗೌಡ. ನೋಡ್ಬೇಕ್ರೆ ಅಲ್ಲಿ ಎದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಗಳನ್ನು ಹಾಕಿದ್ದಾರೆ. ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ನೋಡ್ಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಆಗಿದೆ ಎದಕ್ಕೆ ಬೇರೆ ಆಗಿದೆ. ಈಗ ಹೆಂಗಾರು ಪೊಲೀಸ್ ಆತ್ಮಹತ್ಯೆ ಅಂದಮೇಲೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾರಿಂದ ಆಗಿದೆ ಅನ್ನೋದು ತನಿಖೆ ಮಾಡಿದಾಗ ಗೊತ್ತಾಗೋದಿಲ್ಲ. ನಾವು ಇಷ್ಟು ದೂರಿಂದ ನಾವು ಹೇಳೋದು ಕಷ್ಟ, ಮಡಿಕೇರಿಯಲ್ಲಿ ಏನಾಗಿದೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.